ಈಗಾಗಲೇ ಅವರನ್ನು ಸೆಕ್ಯೂರ್ ಮಾಡಿದ್ದಾರೆ. ಯಾರು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಸೆಕ್ಯೂರ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಏನು ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಅದೇ ಏನಿದೆ ಅನ್ನೋದ್ರ ಬಗ್ಗೆ ಅದನ್ನ ಹೆಚ್ಚು ಮಾಹಿತಿ ಈ ಸರ್ಕಾರ ಬಂದ್ಮೇಲೆ ಹಿಂದೂಗಳನ್ನ ಕೊಲೆ ಮಾಡ್ತಾರೆ, ಇಲ್ಲ ಅತ್ಯಾಚಾರ ಮಾಡ್ತಾರೆ, ಇಲ್ಲ ಸೇರ್ತಿದ್ದಾರೆ. ಅನ್ನೋದ್ರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಿಕ್ಕೋಗಿದೆ. ಲವ್ ಜಿಹಾದ್ ಅನ್ನುವ ಪ್ರಶ್ನೆ ಬಂದ ತಕ್ಷಣ ಗೃಹ ಸಚಿವರು ಹೇಳ್ತಾರೆ ಇದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಗೃಹ ಸಚಿವರು ಈ ರೀತಿಯಾದಂತಹ ಹೇಳಿಕೆಗಳನ್ನು ಇದೇ ಮೊದಲ ಬಾರಿಗೆ ಕೊಡುವುದಿಲ್ಲ. ಪ್ರೈಮಾ ಫೇಸಿ ತನಿಖಾಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡು ಆಮೇಲೆ ಮಾಧ್ಯಮಗಳಲ್ಲಿ ಮಾತನಾಡಬೇಕು. ಲವ್ ಜಿಹಾದ್ ಆರೋಪ ಸುಳ್ಳೇ ಆಗಿತ್ತು. ಆದರೆ ಅದನ್ನು ಹೇರುವುದನ್ನು ಒಂದು ಸಮಯಕ್ಕೆ ಮಾಹಿತಿಯನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಇನ್ನಷ್ಟೇ ಆಗಬೇಕಿದೆ. ಇಬ್ಬರೇ ಅಧ್ಯಕ್ಷರು ಸಿಕ್ಕಿದ್ದಾರೆ. ಯಾವ್ಯಾವ ಸೆಕ್ಷನ್ ನಡೀಬೇಕಾಗಿದೆ ಈಗ IPC ಇಲ್ಲ. BNS ಸೆಕ್ಷನ್ ಕಿಡ್ನಾಪ್ ಮಾಡಿ ಬೆದರಿಕೆ ಹಾಕಿದ್ದಾರೆ, ಕಿರುಕುಳವನ್ನು ಕೊಟ್ಟಿದ್ದಾರೆ. ಆ ನಂತರ BNS ಸೆಕ್ಷನ್ 64 ಯುವತಿಯ ಮೇಲೆ ಅತ್ಯಾಚಾರ ಆಗಿದೆ, ಲೈಂಗಿಕ ದೌರ್ಜನ್ಯ ಆಗಿದೆ. ಮತ್ತೊಂದು ಸೆಕ್ಷನ್ ಕೂಡ ಹಾಕಿದ್ದಾರೆ, BNS ಸೆಕ್ಷನ್ 3 ಸಬ್ಸೆಕ್ಷನ್ 5. ಅದರ ಆಧಾರದ ಮೇಲೆ ಒಂದೇ ರೀತಿಯಲ್ಲಿ ಒಬ್ಬರಿಗಿಂತ ಹೆಚ್ಚು ಜನ ಒಂದು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಈ ಪ್ರಕರಣ ಗ್ಯಾಂಗ್ ರೇಪ್ ಅನ್ನುವ ಅನುಮಾನಕ್ಕೆ ಯಾಕೆ ಕಾರಣ ಆಯಿತು? ಮೊದಲೇ ಉಡುಪಿ, ಮಂಗಳೂರು, ಕರಾವಳಿ ಭಾಗ ಅಂದ್ರೆ ಒಂದು ಯಾವುದೋ ಸಣ್ಣ ಘಟನೆ ಆದ್ರೆ ಅದರ ಪರಿಣಾಮವಾಗಿ ಇನ್ನಷ್ಟು ಘಟನೆ ಪ್ರಕರಣವನ್ನು ಆರೋಪ ಮತ್ತೊಂದು ಮುಖ್ಯವಾದಂತಹ ಪೊಲೀಸರು ನಿರಾಕರಣೆ ಮಾಡ್ತಾ ಇದ್ದಾರೆ. ಈವರೆಗೆ ತನಿಖೆಯಲ್ಲಿ ಗ್ಯಾಂಗ್ ರೇಪ್ ಅನ್ನೋದು ಅವರು ಕೂಡ ಸ್ಪಷ್ಟ ಆಗಿಲ್ಲ. ಅವರು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ, ಇದು ಒಬ್ಬನೇ ಮಾಡಿರುವಂತಹ ಘಟನೆ. ಯಾಕೆ ಇದು ಗ್ಯಾಂಗ್ ರೇಪ್ ಅನ್ನುವ ಗುಮಾನಿಗೆ ಕಾರಣವಾಯಿತು? ಕೆಲವರು ಬಹಿರಂಗವಾಗಿ ಮಾತನಾಡಿದ್ರು, ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಆರೋಪವನ್ನ ಮಾತನಾಡಿದ್ದಾರೆ, ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಕೆಲವು ಪೊಲಿಟಿಕಲಿ ಆರೋಪಿಗಳಾದ್ರೆ ಕೆಲವು ಜೆನ್ಯೂನ್ ಅನುಮಾನಗಳಿದ್ದಾರೆ, ಆಗಿರಬಹುದು ಅನ್ನುವ ಅನುಮಾನಗಳು ಕೂಡ ಇದ್ದಾರೆ. ಯಾಕೆ ಈ ಅನುಮಾನ ಬಂತು? ಒಂದು ಈ ಕೇಸ್ನಲ್ಲಿ ಒಂದು ಅತ್ಯಾಚಾರದ ಪ್ರಕರಣದಲ್ಲಿ 3 ಆರೋಪಿಗಳಿದ್ದಾರೆ, ಅನುಮಾನ ಬರುತ್ತೆ. ಅದೇ ಅನುಮಾನವನ್ನ ಹಿಂದೂ ಸಂಘಟನೆಗಳು ಮಾಡ್ತಾ ಇದ್ದಾರೆ.